ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇನ್ನೊಂದು ರಿಕ್ರೂಟ್ಮೆಂಟ್ ನ ಕುರಿತಾಗಿ ಮಾಹಿತಿಯನ್ನ ನೀಡ್ತಾ ಇದೀವಿ. ಸೊ ಇದರಲ್ಲಿ ಗ್ರಾಜುಯೇಟ್ ಇಂಜಿನಿಯರ್ಸ್ ಹಾಗೂ ಡಿಪ್ಲೊಮಾ ಬ್ಯಾಕ್ ಗ್ರೌಂಡ್ ಅವರಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ, ಒಂದು ಗುಡ್ ನ್ಯೂಸ್. BHEL ಕಡೆಯಿಂದ ಅಂದ್ರೆ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಇವರ ಕಡೆಯಿಂದ 400 ನಂಬರ್ಸ್ ಆಫ್ ಸೀಟ್ಸ್ ಅನ್ನ ಕಾಲ್ ಮಾಡಿದ್ದಾರೆ. ಅದರಲ್ಲಿ ಗ್ರಾಜುಯೇಟ್ ಇಂಜಿನಿಯರ್ಸ್ ಗೆ 150 ಪೋಸ್ಟ್, ಹಾಗೆಯೇ ಡಿಪ್ಲೊಮಾ ಬೇಸ್ಡ್ ಅಥವಾ ಡಿಪ್ಲೊಮಾ ಹೋಲ್ಡರ್ಸ್ ಗೆ 250 ಪೋಸ್ಟ್ ಅನ್ನ ಕಾಲ್ ಮಾಡಿದ್ದಾರೆ. ಸೊ ಇದರಲ್ಲಿ 2 ಹುದ್ದೆಗಳು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಟ್ರೇನಿ ಹಾಗೂ ಸೂಪರ್ವೈಸರ್ ಟ್ರೇನಿ ರಿಕ್ರೂಟ್ಮೆಂಟ್ ಆಗಿದೆ. ಸೊ ಈ ಒಂದು 2 ಹುದ್ದೆಗಳ ಒಂದು ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನ ವಿತೌಟ್ ಡಿಲೇ ಮಾಡದೆ ನಾವು ಕ್ವಿಕ್ ಆಗಿ 1 by 1 ಪಾಯಿಂಟ್ ಅನ್ನ ನೋಡ್ಕೊಳ್ತಾ ಹೋಗೋಣ. ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್, ಸೊ ಇವರಿಂದ 400 ಹುದ್ದೆಗಳು 400 ಪೋಸ್ಟ್ ಏನು ಕಾಲ್ ಆಗಿದೆ. ಸೊ ಯಾವ ಹುದ್ದೆಗಳಿಗೆ ಇಲ್ಲಿ ಅಂತ ಹೇಳ್ಬಿಟ್ಟು ನೋಡಿದ್ರೆ, ಇನ್ನು ಫಸ್ಟ್ ಒಂದು ಇಂಜಿನಿಯರ್ ಟ್ರೇನಿ, ಸೊ ಎರಡನೇದು ಸೂಪರ್ವೈಸರ್ ಟ್ರೇನಿ. ಈ 2 ಹುದ್ದೆಗೆ ಸಂಬಂಧಿಸಿದಂತ ರಿಕ್ರೂಟ್ಮೆಂಟ್ ಆಗಿದೆ. ಸೊ ಈ 2 ಪೋಸ್ಟ್ ಅಲ್ಲಿ ಸೊ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಪೋಸ್ಟಿಂಗ್ ಅನ್ನ ಇಟ್ಟಿದ್ದಾರೆ ಅಂತ ಹೇಳ್ಕೊಂಡು ನಾವು ನೋಡಿದ್ರೆ, ಮೊದಲ ಟೋಟಲ್ ಪೋಸ್ಟಿಂಗ್ ಎಷ್ಟಿದೆ ಅಂತ ನೋಡಿದ್ರೆ, ಮೊದಲನೆಯದಾಗಿ ನಾವು ಇಂಜಿನಿಯರ್ ಟ್ರೇನಿ ಸೊ ಬಂದ್ರೆ ಅದರಲ್ಲಿ 150 ಪೋಸ್ಟ್ 150 ಹುದ್ದೆಗಳು. ಓಕೆನಾ, ಒಟ್ಟು 150 ಹುದ್ದೆಗಳು ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ ಅಲ್ವಾ. ಸೊ ಅದರಲ್ಲಿ ಹೈಯೆಸ್ಟ್ ಅಂತ ಹೇಳಿದ್ರೆ ಇಲ್ಲಿ ಮೆಕ್ಯಾನಿಕಲ್. ಸೊ ಮೆಕ್ಯಾನಿಕಲ್ ಅಲ್ಲಿ ಎಷ್ಟು ಅಂತ ಹೇಳಿದ್ರೆ ಟೋಟಲ್ 70 ಒಂದು ಪೋಸ್ಟಿಂಗ್ ಇದೆ. ಓಕೆನಾ, ಒಟ್ಟು ಬಂದ್ಬಿಟ್ಟು 150 ಇದರಲ್ಲಿ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಸೂಪರ್ವೈಸರ್ ಟ್ರೇನಿ. ಸೊ ಈ ಸೂಪರ್ವೈಸರ್ ಟ್ರೇನಿ 250 ಪೋಸ್ಟ್ ಇದೆ ಟೋಟಲ್ ಬಂದ್ಬಿಟ್ಟು. ಅದರಲ್ಲೂ ಸಹ ಮೆಕ್ಯಾನಿಕಲ್ಗೆ ಒಂದು 140. ಸೊ ಇದರಲ್ಲಿ ಡಿಸಿಪ್ಲಿನ್ ಅಂತ ಇದೆಲ್ಲ. ಸೊ ಡಿಸಿಪ್ಲಿನ್ ಅಂತ ಹೇಳಿದ್ರೆ ಬ್ರಾಂಚ್ ಶಾಖೆಗಳು, ಯಾವ್ಯಾವ್ದು ಶಾಖೆಗೆ ಎಷ್ಟೆಷ್ಟು ಅಂತ ಹೇಳ್ಕೊಂಡು. ಸೊ ಅದರಲ್ಲಿ ಎಷ್ಟು 140 ಯಾವುದು ಮೆಕ್ಯಾನಿಕಲ್ಗೆ ಜಾಸ್ತಿ ಇದೆ. ಓಕೆನಾ, ಸೊ ಉಳಿದಂತೆ ಎಷ್ಟೆಷ್ಟು ಇದೆ ಅಂತ ಹೇಳ್ಕೊಂಡು ನೋಡಿ, ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣ್ತಿದೆ. ಒಟ್ಟು ಟೋಟಲ್ ಆಗಿ ಬಂದ್ಬಿಟ್ಟು 250 250. ಓಕೆನಾ, ಈಗ ನೆಕ್ಸ್ಟ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನು ಅಂತ ಹೇಳ್ಕೊಂಡು ನೋಡಿದಾಗ ಇಂಜಿನಿಯರಿಂಗ್ ಟ್ರೈನಿಂಗ್. ಸೊ ಇಂಜಿನಿಯರ್ ಟ್ರೈನಿಂಗ್ ಇದಕ್ಕೆ ಫುಲ್ ಟೈಮ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಇಂಜಿನಿಯರಿಂಗ್ or technology or 5 years integrated master's degree or dual degree program in engineering or technology in the disciplines of mechanical or electrical or civil or electronics or chemical or metallurgy engineering from a recognized Indian university or the institute. Okay, so idistu ಏನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಇಂಜಿನಿಯರಿಂಗ್ ಟ್ರೈನಿಗೆ ಇರಬೇಕಾಗತ್ತೆ. ನೆಕ್ಸ್ಟ್ ಅದಾದ ನಂತರದಲ್ಲಿ ಸೂಪರ್ವೈಸರ್ ಟ್ರೈನಿಗೆ ಏನು ಫುಲ್ ಟೈಮ್ ರೆಗ್ಯುಲರ್ ಡಿಪ್ಲೊಮಾ ಇನ್ engineering in the disciplines of mechanical or the electrical or civil or electronics from a recognized Indian university or the institute. So ಇಲ್ಲಿ ಎಷ್ಟು ಪರ್ಸೆಂಟೇಜ್ ಅನ್ನ ಹೊಂದಿರಬೇಕಾಗತ್ತೆ ಅಂತ ಹೇಳಿದ್ರೆ ಮಿನಿಮಮ್ 65% ನಿಮ್ಗೆ ಇರ್ಬೇಕಾಗತ್ತೆ. ಓಕೆನಾ, ಅದಾದ ನಂತರದಲ್ಲಿ ಇನ್ನು ರಿಲ್ಯಾಕ್ಸೇಷನ್ ಅಂತ ಹೇಳಿ ಯಾರು SC/ST ಕ್ಯಾಂಡಿಡೇಟ್ಸ್ ಗೆ 60% ಇರ್ಬೇಕಾಗತ್ತೆ. ಸೊ ಇದಿಷ್ಟು ಏನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಂಡ್ ಪರ್ಸೆಂಟೇಜ್ ಎಷ್ಟು ಇರಬೇಕು ಅಂತ ಹೇಳ್ಕೊಂಡು. ಅದಾದ ನಂತರದಲ್ಲಿ ಅಪ್ಪರ್ ಏಜ್ ಲಿಮಿಟ್ ಎಷ್ಟಿದೆ, ಗರಿಷ್ಠ ಒಂದು ವಯೋಮಿತಿ ಅಂತ ಹೇಳಿದ್ರೆ, ಸೊ ಇಲ್ಲಿ ಇಂಜಿನಿಯರ್ ಟ್ರೈನಿಗೆ ಬಂದ್ರೆ 27 ಇಯರ್ಸ್ ಅಂತ ಹೇಳ್ಕೊಂಡು ಅಲ್ಲೂ ಸಹ ಕೋಟ್ ಮಾಡಿದ್ದಾರೆ ನೋಡಿ. ಕ್ಯಾಂಡಿಡೇಟ್ ಬಾರ್ನ್ ಬಿಫೋರ್ 1/2/1998 ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಅಂತ ಹೇಳ್ಕೊಂಡು. ಸೊ ಯಾರು 1/2/1998 ಹಿಂದೆ ಜನಿಸಿರ್ತಾರಲ್ಲ, ಸೊ ಅವರಿಗೆ ಇದು ಎಲಿಜಿಬಲ್ ಆಗಲ್ಲ ಅಂತ ಹೇಳ್ಕೊಂಡು, ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇಲ್ಲ ಅಂತ ಹೇಳ್ಕೊಂಡು ಸಹ ಅವರು ಕೋಟ್ ಮಾಡಿದ್ದಾರೆ. ಸೊ ನೋಡಿ, ನೆಕ್ಸ್ಟ್ 29 ಇಯರ್ಸ್ ಇನ್ನೊಂದು ರಿಲ್ಯಾಕ್ಸೇಷನ್ ಅಂದ್ರೆ 29 ಇಯರ್ಸ್ ಫಾರ್ ದ ಕ್ಯಾಂಡಿಡೇಟ್ ಹ್ಯಾವಿಂಗ್ 2 years ಫುಲ್ ಟೈಮ್ ಪೋಸ್ಟ್ ಗ್ರಾಜುಯೇಷನ್ ಇನ್ ಇಂಜಿನಿಯರಿಂಗ್ ಆರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆರ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಸೊ ಅಂಥವ್ರು ಏನು ಅಂತ ಹೇಳಿದ್ರೆ ಅವರಿಗೆ 29 ಇಯರ್ಸ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನು ಸೂಪರ್ವೈಸರ್ ಟ್ರೈನಿಗೆ ಬಂದ್ರೆ ಅವರಿಗೆ 27 ಇಯರ್ಸ್ ಅಪ್ಪರ್ ಏಜ್ ಲಿಮಿಟ್ ಅನ್ನ ಇಟ್ಟಿದ್ದಾರೆ. ಸೊ ಇದಿಷ್ಟು ಏನು ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಆಗಿ ಇರುವಂತದ್ದು. ಇನ್ನು ಎಕ್ಸಾಮ್ ಒಂದು ಪ್ಯಾಟರ್ನ್ ಬಂದ್ರೆ CBT ಪ್ಯಾಟರ್ನ್ ಆಗಿರತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರತ್ತೆ. ಸೊ ಅದಾದ ನಂತರದಲ್ಲಿ ಇಂಟರ್ವ್ಯೂ ಇರತ್ತೆ. ಸೊ ಅದೆಲ್ಲವನ್ನ ಡೀಟೇಲ್ ಅನ್ನ ಏನು ಅಂತ ಹೇಳಿದ್ರೆ ಅವರ ಒಂದು
ವೆಬ್ಸೈಟ್ ಅಲ್ಲಿ ಕೊಟ್ಟಿರ್ತಾರೆ, ಅದರ ಲಿಂಕ್ ಅನ್ನ ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇದನ್ನ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದು ಡೇಟ್ ಯಾವಾಗ ಅಂತ ಹೇಳಿದ್ರೆ, ಸೊ ಇದ್ರ ಓಪನಿಂಗ್ ಆಫ್ ಬೇಲ್ ರಿಕ್ವೈರ್ಮೆಂಟ್ ಆನ್ಲೈನ್ ಸಬ್ಮಿಷನ್ ಅಂಡ್ ಅಪ್ಲಿಕೇಶನ್ ಯಾವಾಗ ಅಂದ್ರೆ 1st ಫೆಬ್ರವರಿ. ಸೊ 1st ಫೆಬ್ರವರಿಯಲ್ಲಿ ಆನ್ಲೈನ್ ಸಬ್ಮಿಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ, ಅಪ್ಲಿಕೇಶನ್ ಸಬ್ಮಿಷನ್ ಸ್ಟಾರ್ಟ್ ಆಗುತ್ತೆ 1st ಫೆಬ್ರವರಿಯಿಂದ. ನೆಕ್ಸ್ಟ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು 28 ಫೆಬ್ರವರಿ. ಓಕೆನಾ, 28 ಫೆಬ್ರವರಿ ಲಾಸ್ಟ್ ಡೇಟ್ ಆಗಿರತ್ತೆ. ಓಕೆನಾ. ಸೊ ಇದಿಷ್ಟು ಏನು ಅಂತ ಹೇಳಿದ್ರೆ, ಈ ಬೇಲ್ ಅಲ್ಲಿ ಏನು ರಿಕ್ವೈರ್ಮೆಂಟ್ 400 ಪೋಸ್ಟ್ ಗೆ ರಿಕ್ವೈರ್ಮೆಂಟ್ ಏನ್ ಕಾಲ್ ಆಗಿದೆ. ಸೊ ನೀವು ಅದಕ್ಕೆ ಅಪ್ಲೈ ಮಾಡಬಹುದು, ನೀವು ಅರ್ಹರಾಗಿದ್ರೆ. ಏನು ಈ ಯಾವ ಒಂದು ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನ ಹೇಳಿದೀನಿ. ಸೊ ನೀವು ಏನು ಇಂಜಿನಿಯರ್ಸ್ ಗೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ ಅಂತಾನೆ ಹೇಳ್ಬಹುದು. ಸೊ ಇನ್ನೇ ಏನಾದ್ರೂ ಡೀಟೇಲ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸಿ, ಆ ಒಂದು ಡೀಟೇಲ್ ಅನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಕೊಂಡು ಭಾವಿಸ್ತೀನಿ. ಇದೇ ರೀತಿಯಾದ ರಿಕ್ವೈರ್ಮೆಂಟ್ ನೇಮಕಾತಿಯ ಕುರಿತಾದ ನಾವು ಬೇರೆ ಬೇರೆ ಮಾಹಿತಿಗಳನ್ನ ನಮ್ಮ ಒಂದು ಚಾನೆಲ್ ಅಲ್ಲಿ ನೀಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.